ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್. ಸಾಧ್ಯವಾದಷ್ಟು ಮಾನವೀಯತೆ ದೃಷ್ಟಿಯಿಂದ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ಇವ್ರ ಹೆಸರು ಲೋಕೇಶು, ಈ ಮಹಿಳೆ ಹೆಸರು ವರಲಕ್ಷ್ಮಿ ಅಂತ. ಇಷ್ಟಪಟ್ಬಿಟ್ಟು 15 ವರ್ಷಗಳ ಹಿಂದೆ ಮದುವೆ ಆಗಿರ್ತದೆ. ತುಂಬಾ ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯಾರ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಸಹ ಗೊತ್ತಿರಲ್ಲ. ಅದೇ ರೀತಿ ಇವ್ರ ಜೀವನದಲ್ಲಿ ತುಂಬಾ ಒಂದು ಕೆಟ್ಟ ಪರಿಸ್ಥಿತಿ ಬಂತು. ಆಸ್ಪತ್ರೆ ಎಲ್ಲಾ ರೀತಿಯಲ್ಲೂ ತೋರಿಸೋದು, ಇವ್ರಿಗೆ ಒಂದು ಕಿಡ್ನಿ ಹಾಕ್ಸ್ಲೇಬೇಕು, ಇಲ್ಲಾಂದ್ರೆ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಸಹ ತಿಳಿಸ್ತಾರೆ. ಅದಾದ್ಮೇಲೆ ಪಾಪ ಇವ್ರು ತುಂಬಾ ಕಷ್ಟಪಟ್ಟು ತುಂಬಾ ಓಡಾಡಿ ಇರೋಂಥ ಹಣ ಎಲ್ಲ ಕಳ್ಕೊಂಡು IBM ಅಲ್ಲಿ ಹೋಟ್ಲು ನಡೆಸ್ಕೊಂಡು ತುಂಬಾ ಚೆನ್ನಾಗಿ ಜೀವನ ಮಾಡ್ಕೊಂಡಿರ್ತಾರೆ. ನನ್ನ ಹೆಂಡತಿ ನಾನು ಉಳಿಸ್ಕೊಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದಾರೆ. ಇರೋ ಹಣ ಎಲ್ಲ ಕಳ್ಕೊಂಡು ಒಂದು ಚಿಕ್ಕ ಮನೇಲಿ ವಾಸವಾಗಿರ್ತಾರೆ. ಏನಾದ್ರೂ ಆಗ್ಲಿ ತುಂಬಾ ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನಸ್ಥಿತಿ. ಯಾಕೆಂದ್ರೆ ಇವತ್ತು ನಾವು ನೋಡ್ಬೋದು, ಏನಾದ್ರು ಕಷ್ಟ ಬಂದ್ರೆ ಬಿಟ್ಟು ಹೋಗೋಂಥ ಪರಿಸ್ಥಿತಿಲಿ ಇವತ್ತು ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ. ಈ ಕುಟುಂಬಕ್ಕೆ ದೇವರ ಆಶೀರ್ವಾದ ಇರಲಿ. ಇವಳಿಗೆ ಇದ್ದಕ್ಕಿದ್ದಂಗೆ ಒಂದು 2 ವರ್ಷದ ಹಿಂದೆ ಒಂದು ಬ್ಲಡ್ ಅಲ್ಲಿ ರಕ್ತ ಕಮ್ಮಿ, BP ಜಾಸ್ತಿ ಆಗಿ ನಾನು ಸುಮಾರು ಪ್ರಸ್ತುತ ದೊಡ್ಡ ಹಾಸ್ಪಿಟಲ್ಗಳೆಲ್ಲ ತೋರಿಸಿದೆ. ನಾಟಿ ಔಷಧಿ ಕೂಡ ತೋರಿಸಿದ್ದೀನಿ. ತುಂಬಾ ಎಲ್ಲೆಲ್ಲಿ ಹೇಳಿದ್ದಾರೆ ಎಲ್ಲ ಕಡೆ ತೋರಿಸಿ ನಾನು ಸುಮಾರು ಒಂದು 20-25 ಲಕ್ಷದವರೆಗೂ ನಾನು ಖರ್ಚು ಮಾಡಿ ಕೊನೆಗೆ ನನಗೆ ಡಾಕ್ಟರ್ ಲಾಸ್ಟ್ ಹೇಳಿದ್ರು, ಇವನು 2 ಕಿಡ್ನಿ ಶ್ರಿಂಕ್ ಆಗಿದೆ, 12 ಇಂಚ್ ಇರೋ ಕಿಡ್ನಿ 6-7 ಪಾಯಿಂಟಿಗೆ ಬಂದಿದೆ, ಇನ್ನೇನು ಪ್ರಾಬ್ಲಮ್ ಇದಿಲ್ಲ, ಬದುಕೊಳ್ಳೋದು ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ಲೇಬೇಕಂತ ಅಂದ್ರು. ಮಗನು ಇವತ್ತು ಏನೋ ಕಷ್ಟ ಬಂದ್ಬಿಟ್ಟಿದೆ, ದಯವಿಟ್ಟು ಎಲ್ಲೋ ಒಂದ್ ಕಡೆ ಸಹಾಯ ಮಾಡಿದ್ವಿ ಅಂತ ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ ಕೈಲಿ ಏನಾಗುತ್ತೋ ಅದನ್ನ ಸಹಾಯ ಮಾಡಿ. ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೆ ಸಹಾಯ ಮಾಡೋ ಅಂತ ಮನ್ಸಿರೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವ್ರ ಫೋನ್ ನಂಬರ್ ಹಾಕಿರ್ತೀವಿ, ಅವ್ರ ಡೀಟೇಲ್ಸ್ ಹಾಕಿರ್ತೀವಿ, ಅವ್ರ ಅಕೌಂಟ್ ನಂಬರ್ ಹಾಕಿರ್ತೀವಿ, ಅವ್ರ ನಂಬರ್ಗೆ ಹಾಕಿ ಅಂತ ಈ ಮೂಲಕ ಕೇಳ್ಕೊಂತೀವಿ. ಮತ್ತೆ ಎಲ್ಲರೂ ನೋಡಿದ ಹಾಗೆ ನಾನು ಯಾವತ್ತೂ ನಮ್ಮ ಒಂದು ಆಶ್ರಮಕ್ಕೆ ಹಣ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ ಅಂತ ಯಾವತ್ತೂ ವಿಡಿಯೋ ಮಾಡಾಕಿಲ್ಲ. ನನಗೆ ಇಬ್ಬರು ಪರಿಸ್ಥಿತಿ ನೋಡಿದಾಗ ತುಂಬಾ ಬೇಜಾರಾಯ್ತು. ಯಾಕೆಂದ್ರೆ ಅವ್ರು ಹೇಳ್ಕೊಂಡ್ರು, ಸರ್ ಅವ್ರಿಗೂ ತಂದೆ ತಾಯಿ ಇಲ್ಲ, ನಿಮ್ಗೂ ತಂದೆ ತಾಯಿ ಇದ್ದಾರೆ, ಸರಿ ಅವ್ರಿಗೂ ತಂದೆ ತಾಯಿ ಇಲ್ಲ, ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ತುಂಬಾ ನೋವಾಗುತ್ತೆ ಸರ್, ನನ್ನ ಹೆಂಡತಿ ನಾನು ಉಳಿಸ್ಕೊಬೇಕು, ಅದ್ ಏನಾದ್ರೂ ಕಷ್ಟ ಆಗ್ಲಿ ಉಳಿಸ್ಕೊಬೇಕು, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಸಹಾಯ ಮಾಡಿಸಿ ಅಂತ ಕೇಳಿದ್ರು. ನನಗೆ ಓಪನ್ ಆಗಿ ಹೇಳ್ತೀನಿ, ನಾನಿರೋ ಪರಿಸ್ಥಿತಿಲಿ ನನಗೆ ನಾನು ಯಾಕೆಂದ್ರೆ ಏನಕ್ಕೆ ಮಾತಾಡ್ತಾ ಇದೀನಿ ಅಂದ್ರೆ, ಬಿಲ್ಡಿಂಗು ಫ್ಯಾಕ್ಟ್ರಿ ಮಾಡಕ್ಕೆ ಅಲ್ಲಿಂದ ಇಲ್ಲಿಂದ ಬಡ್ಡಿಗಳಿಗೆ ತಂದು ಕಷ್ಟಪಟ್ಟು ಏನೋ ಒಂದು ಮಾಡ್ತಾ ಇದ್ದೀರಿ. ಆದ್ರೆ ಇವ್ರ ಪರಿಸ್ಥಿತಿ ನೋಡಿದಾಗ ನನ್ಗೆ ಏನೋ ಒಂದ್ ಕಡೆ ಕೊಟ್ಬಿಟ್ಟೆ. ನನಗೂ ತುಂಬಾ ಕಷ್ಟ ಇದೆ, ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟ ಇದೆ. ಆದ್ರೂ ಇಲ್ಲ, ನಮ್ಮ ಕೈಲಾಗಿದ್ದು ನಾವು ಮಾಡ್ಲೇಬೇಕು ಅಂದ್ಕೊಂಡು ನಾನು ಸುಮ್ಮನೆ ವಿಡಿಯೋ ಮಾಡ್ಕೊಡಕ್ಕೆ ಇಷ್ಟ ಇಲ್ಲ ಸರ್, ನನ್ನ ಕೈಲಿ ಏನಾಗುತ್ತೆ ನಾನು ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ಸಹಾಯ ಮಾಡೋಣ ಅಂತ ಬಂದಿರ್ತೀವಿ. ದಯವಿಟ್ಟು ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಈ ವಿಡಿಯೋ ಶೇರ್ ಮಾಡಿ. ನಿಮ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ದಯವಿಟ್ಟು ಈ ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೈ ಮುಗ್ದಿ ಮನವಿ ಮಾಡಿ ಕೇಳ್ಕೊಂತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಕೆಲಸ ಕಾರ್ಯ ಬಿಟ್ಟು ಒಂದು 10 ನಿಮಿಷ ಫ್ರೀ ಮಾಡಿಕೊಂಡು ಒಂದು ಹೆಣ್ಣು ಮಗುವಿನ ಆರೋಗ್ಯ ಹಾಗೂ ಮುಂದಿನ ಜೀವನದ ಭವಿಷ್ಯದ ಬಗ್ಗೆ, ನನ್ನ ಮಗನ ಭವಿಷ್ಯ ಎಲ್ಲ ಯೋಚನೆ ಮಾಡಿಕೊಂಡು ಇಲ್ಲಿವರೆಗೂ ಬಂದು ನೀವೊಂದು ಮಾಡುತ್ತಿರುವ ಇದೊಂದು ಚಿಕ್ಕದಂತಲ್ಲ ಸರ್, ತುಂಬಾ ದೊಡ್ಡ ಕಾಣಿಕೆನೇ ಆಗಿರುತ್ತೆ ನನಗೆ. ಹಾಗೂ ಈ ಒಂದು ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ನನ್ನ ಹೆಂಡತಿಗೆ ಒಂದು ಜೀವದಾನ ಅಂದ್ರೆ ಒಂದೇ ಒಂದು ಸಹಾಯ ಮಾಡಿ, ಸಹಾಯ ಹಸ್ತ ಬೇಡ್ಕೊಳ್ತಾ ಇದ್ದೀನಿ. ತುಂಬಾ ಧನ್ಯವಾದ ಸರ್ ನಿಮಗೆ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ನಿಮ್ಮ ಕೈಲಿ ₹1 ಆಗುತ್ತಾ, ₹1 ಸಹಾಯ ಮಾಡಿ. ಯಾಕಂದ್ರೆ ಎಷ್ಟೋ ಜನ ವಿಡಿಯೋ ನೋಡ್ತಿದ, ಸಹಾಯ ಮಾಡೋದ್ರಿಂದ ಈ ಒಂದು ಜೀವ ಉಳಿದ್ರೆ, ಒಂದು ಕುಟುಂಬ ಚೆನ್ನಾಗಿರುತ್ತೆ. ಇವರು ಚೆನ್ನಾಗಾದ್ಮೇಲೆ ಇನ್ನೊಂದಷ್ಟು ಜನಕ್ಕೆ ಸಹಾಯ ಸಿಗ್ಲಿ ಅಂತ ಈ ಮುಖಾಂತರ ಕೇಳ್ಕೊಂತೀವಿ. ನಮ್ಮ ಕೈಲಿ ಚಿಕ್ಕ ಸಹಾಯ ಮಾಡಿದೀವಿ, ನೀವೆಲ್ಲ ಮನಸ್ಸು ಮಾಡಿದ್ರೆ ಅವ್ರಿಗೆ ಒಂದು ₹5 ಲಕ್ಷ ಹಣ ಬೇಕಂತೆ. ಅವ್ರ ಡೀಟೇಲ್ಸ್ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ. ಏನೇ ಒಂದು ಡೌಟ್ ಇದ್ರೂ ನಮ್ಮ ನಂಬರ್ ಸಹ ಹಾಕಿರ್ತೀವಿ, ಫೋನ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋ ಶೇರ್ ಮಾಡಿ ಅಂತ ಎಲ್ಲರಲ್ಲೂ ಮನವಿ ಮಾಡಿ ಕೇಳ್ಕೊಂತೀವಿ. ಎಲ್ರಿಗೂ ಒಳ್ಳೆಯದು.